ರಾಜ್ಯಸಭಾ ದಂಗಲ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಬೆಳಗ್ಗೆಯಿಂದ ಆರಂಭವಾಗಿದ್ದಂತಹ ಮತದಾನ ಕೆಲವು ಕ್ಷಣಗಳಲ್ಲಿ ಮುಕ್ತಾಯವಾಗುತ್ತೆ. ರಾಜ್ಯಸಭೆಯ ಚುನಾವಣೆಯ ಮತದಾನ ಅಂತ್ಯವಾಗಿದೆ. 222 ಶಾಸಕರಿಂದ ಮತ ಚಲಾವಣೆ ಆಗಿದೆ. ಕೊನೆಗೂ ಮತದಾನಕ್ಕೆ ಶಿವರಾಮ್ ಹೆಬ್ಬಾರ್ ಗೈರಾಗಿದ್ದಾರೆ. ಕಾಂಗ್ರೆಸ್ನ 3 ಅಭ್ಯರ್ಥಿಗಳ ಗೆಲುವು ಘೋಷಣೆಯೊಂದೇ ಬಾಕಿ ಉಳಿದಿರುವಂತಹದ್ದು. ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ 45 ಮತಗಳು ಬಿದ್ದಿರುವಂತಹದ್ದು 3 ಅಭ್ಯರ್ಥಿಗಳಿಗೆ. ಬಿಜೆಪಿಯ ಅಭ್ಯರ್ಥಿ ನಾರಾಯಣ ಬಾಂಡೆಗೆ 48 ಮತಗಳು ಬೀಳುವಂತಹ ಸಾಧ್ಯತೆ ಇದೆ. ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ 35 ಮತಗಳು ಬೀಳುವಂತಹ ಸಾಧ್ಯತೆಗಳಿರುವಂತಹದ್ದು. ನಿರೀಕ್ಷೆಯಂತೆ ಕಾಂಗ್ರೆಸ್ 3ರನ್ನ ಗೆಲ್ಲಿಸಿಕೊಂಡಿದೆ. ಬಿಜೆಪಿಯಿಂದ ಒಬ್ಬರು 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತಹ ಕುಪೇಂದ್ರ ರೆಡ್ಡಿ ಅವರಿಗೆ 38 ಮತಗಳು ಬಿದ್ದಿರುವಂತಹ ನಿರೀಕ್ಷೆ ಇದೆ. ತೀವ್ರ ಕುತೂಹಲವನ್ನು ಕೆರಳಿಸಿತ್ತು. ಸಂಖ್ಯಾಬಲದ ಕೊರತೆ ಇದ್ರೂ ಕೂಡ ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರೋದು ಸಾಕಷ್ಟು ಕುತೂಹಲ ಕಾರಣವಾಗಿತ್ತು. ಗೆಲುವು ಬಹುತೇಕ ಖಚಿತ. ಅಜಯ್ ಮಾಕೆನ್ ಕಾಂಗ್ರೆಸ್ನ ಮೊದಲ ಸ್ಪರ್ಧಿ. ಇವರಿಗೆ ಮೊದಲ ಪ್ರಾಶಸ್ತ್ಯದ 47 ಮತಗಳನ್ನು ಕಾಂಗ್ರೆಸ್ ನಾಯಕರು ಹಾಕಿದ್ದಾರೆ. ಹಾಗಾಗಿ ಬಹುತೇಕ ಗೆಲುವು ಫಿಕ್ಸ್ ಆಗಿದೆ. ಅಧಿಕೃತ ಘೋಷಣೆಯೊಂದೇ ಬಾಕಿ ಇರುವಂತಹದ್ದು. ಕಾಂಗ್ರೆಸ್ನಿಂದ 3 ಸ್ಪರ್ಧೆಯನ್ನು ಮಾಡಿದ್ರು. ಅಜಯ್ ಮಾಕೆನ್ ಮೊದಲ ಅಭ್ಯರ್ಥಿ, ನಾಸಿರ್ ಹುಸೇನ್ 2ನೇ ಅಭ್ಯರ್ಥಿ, ಜಿಸಿ ಚಂದ್ರಶೇಖರ್ 3ನೇ ಅಭ್ಯರ್ಥಿ. ಸೈಯದ್ ನಾಸಿರ್ ಹುಸೇನ್ ಅವರು ಕಾಂಗ್ರೆಸ್ನ 2ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಇವರಿಗೆ ಒಟ್ಟು 47 ಮತಗಳು ಬಿದ್ದಿರುವಂತಹ ಸಾಧ್ಯತೆ ಇದೆ. ಇವರ ಗೆಲುವು ಕೂಡ ಬಹುತೇಕ ಫಿಕ್ಸ್ ಆಗಿದೆ. ಅಧಿಕೃತ ಘೋಷಣೆಯೊಂದೇ ಬಾಕಿ ಇರುವಂತಹದ್ದು. ಮತ್ತೊಬ್ಬ ಅಭ್ಯರ್ಥಿ ಜಿಸಿ ಚಂದ್ರಶೇಖರ್, ಇವರಿಗೆ 45 ಮತಗಳು ಬಿದ್ದಿರುವಂತಹ ನಿರೀಕ್ಷೆ ಇದೆ. ಇವರ ಗೆಲುವು ಕೂಡ ಫಿಕ್ಸ್ ಆಗಿದೆ. ಅಧಿಕೃತ ಘೋಷಣೆಯೊಂದೇ ಬಾಕಿ ಇರುವಂತಹದ್ದು. 5 ಗಂಟೆಗೆ ಫಲಿತಾಂಶವನ್ನು ಪ್ರಕಟ ಮಾಡಲಾಗುತ್ತೆ. ಅಂಕಿಅಂಶಗಳ ಪ್ರಕಾರ ಅಥವಾ ಸಂಖ್ಯಾಬಲದ ಪ್ರಕಾರ ಕಾಂಗ್ರೆಸ್ನಿಂದ 3, ಬಿಜೆಪಿಯಿಂದ 1, 4 ಸ್ಥಾನಗಳಿಗೆ ನಡೆದಂತಹ ಚುನಾವಣೆ ಇದು. ಇನ್ನು ನಾರಾಯಣ ಬಾಂಡೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. 48 ಮತಗಳು ಬಿದ್ದಿರುವಂತಹ ನಿರೀಕ್ಷೆ ಇದೆ. ಇವರ ಗೆಲುವು ಕೂಡ ಫಿಕ್ಸ್ ಆಗಿದೆ. ಅಧಿಕೃತ ಘೋಷಣೆಯೊಂದೇ ಬಾಕಿ ಇರುವಂತಹದ್ದು. ಬಟ್ ಇಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಸ್ಪರ್ಧೆ ಮಾಡಿದ್ರಲ್ಲ, ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಬಟ್ ಕುಪೇಂದ್ರ ರೆಡ್ಡಿ ಅವರಿಗೆ ಒಟ್ಟು 35 ಮತಗಳು ಬಿದ್ದಿರುವಂತಹ ನಿರೀಕ್ಷೆ ಇದೆ. ಈ ಮೂಲಕ ಸಹಜವಾಗಿಯೇ ಮೈತ್ರಿ ನಾಯಕರಿಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆದಂತೆ ಕಾಣಿಸಿರುವಂತಹದ್ದು. ಸಹಜವಾಗಿಯೇ ಸೋಮಶೇಖರ್ ಅವರು ಅಡ್ಡಮತದಾನವನ್ನು ಮಾಡಿದ್ದಾರೆ.